ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಕಂಪ್ಯೂಟರ್ ಯಾವ ರೀತಿಯಾಗಿ ವಿನ್ಯಾಸಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ನಾವೀಗ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಕನ್ನಡದಲ್ಲಿ ಇದನ್ನು ಕಂಪ್ಯೂಟರ್ ವಿನ್ಯಾಸ ಅಂತ ಕರೀತಾರೆ, ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಹಾಗಾದರೆ ವಾಟ್ ಈಸ್ ಕಂಪ್ಯೂಟರ್ ಆರ್ಕಿಟೆಕ್ಚರ್? ಮೊದಲನೇದಾಗಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಟ್ ರೆಫರ್ಸ್ ಟು ಡಿಸೈನ್ ಆ್ಯಂಡ್ ಆರ್ಗನೈಜೇಷನ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಂದರೆ ಏನು ಅಂತಂದರೆ, ಒಂದು ಕಂಪ್ಯೂಟರ್ ಯಾವ ರೀತಿಯಾಗಿ ಡಿಸೈನ್ ಆಗಿರುತ್ತೆ ಮತ್ತು ಯಾವ ರೀತಿಯಾಗಿ ಅದು ಆರ್ಗನೈಸ್ ಆಗಿರುತ್ತೆ ಅನ್ನೋದನ್ನು ಕಂಪ್ಯೂಟರ್ ಆರ್ಕಿಟೆಕ್ಚರ್ ನಮಗೆ ತಿಳಿಸುತ್ತೆ. ಇಟ್ ಎಕ್ಸ್ಪ್ಲೈನ್ಸ್ ಹೌ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇಂಟರ್ಯಾಕ್ಟ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಂಪ್ಯೂಟರ್ ಅಂದಮೇಲೆ ಅದರಲ್ಲಿ ಸಾಫ್ಟ್ವೇರ್ ಇರುತ್ತೆ ಮತ್ತು ಹಾರ್ಡ್ವೇರ್ ಇರುತ್ತೆ. ಈ ಒಂದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳು ಪರಸ್ಪರ ಹೇಗೆ ಇಂಟರ್ಯಾಕ್ಟ್ ಮಾಡಬೇಕು ಅಥವಾ ಪರಸ್ಪರ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ನಮಗೆ ತಿಳಿಸ್ಕೊಡುತ್ತೆ. ಆಲ್ಸೋ ಟೆಲ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಾಲಿಟಿ ಆಫ್ ಎ ಕಂಪ್ಯೂಟರ್. ಇಷ್ಟೇ ಅಲ್ಲದೆ ಒಂದು ಕಂಪ್ಯೂಟರ್ನ ಸ್ಟ್ರಕ್ಚರ್ ಅಂದರೆ ಕಂಪ್ಯೂಟರ್ನ ರಚನೆ ಹೇಗಿರುತ್ತೆ ಮತ್ತು ಫಂಕ್ಷನಾಲಿಟಿ, ಕಂಪ್ಯೂಟರ್ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ಇದೆಲ್ಲನೂ ಕೂಡ ಈ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ನಮಗೆ ತಿಳಿಸ್ಕೊಡುತ್ತೆ. ಕಂಪ್ಯೂಟರ್ ಇಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಟೇಕ್ಸ್ ಇನ್ಪುಟ್ಸ್, ಪ್ರೊಸೆಸಸ್ ಇಟ್ ಆ್ಯಂಡ್ ಗಿವ್ಸ್ ಔಟ್ಪುಟ್, ಆಲ್ಸೋ ಸ್ಟೋರ್ಸ್ ಡೇಟಾ. ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತು, ಯಾಕಂದರೆ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ಎಲ್ಲರಿಗೂ ತಿಳಿಸಿದ್ದೀನಿ. ಕಂಪ್ಯೂಟರ್ ಅನ್ನುವಂಥದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಅದು ಇನ್ಪುಟನ್ನು ತಗೊಂಡು ಅದನ್ನು ಪ್ರೋಸೆಸ್ ಮಾಡಿ ನಮಗೆ ಔಟ್ಪುಟನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅಗತ್ಯ ಬಿದ್ದರೆ ಡೇಟಾವನ್ನು ಕೂಡ ಸ್ಟೋರ್ ಮಾಡಿಕೊಳ್ಳುತ್ತೆ. ಇದು ಕಂಪ್ಯೂಟರ್ನ ಒಂದು ಡೆಫಿನಿಷನ್ ಆಗಿರುತ್ತೆ. ಕಂಪ್ಯೂಟರ್ನ ಒಂದು ಡೆಫಿನಿಷನ್ ಇದಾಗಿರುತ್ತೆ. ಈ ಒಂದು ಡೆಫಿನಿಷನ್ಗೆ ಜೀವವನ್ನು ಕೊಡುವಂಥ ಕೆಲಸವನ್ನು ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಮಾಡುತ್ತೆ. ಈಗ ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಒಂದು ಬ್ಲಾಕ್ ಡಯಾಗ್ರಾಮ್ ಮುಖಾಂತರ ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸ್ಬೋದು, ಇದೊಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಬ್ಲಾಕ್ ಡಯಾಗ್ರಾಮ್ ಆಗಿದೆ. ಇದರಲ್ಲಿ ಮೇಯ್ನ್ ಆಗಿ ಒಟ್ಟು 4 ರೀತಿಯ ಕಾಂಪೊನೆಂಟ್ಸ್ಗಳು ಬರುತ್ತೆ. ಅದು ಯಾವುದ್ಯಾವುದು ಅಂತಂದರೆ ಕಾಂಪೊನೆಂಟ್ಸ್ಗಳು ಬರುತ್ತೆ. ಅದರಲ್ಲಿ ಮೊದಲನೇದು ಇನ್ಪುಟ್ ಯೂನಿಟ್ ಆಗಿರುತ್ತೆ. ಇನ್ಪುಟ್ ಯೂನಿಟ್ ಈ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಕಾಂಪೊನೆಂಟ್ ಅಂದರೆ ಬೇರೆ ಏನಲ್ಲ, ಇದೊಂದು ಘಟಕ ಅಂತ ಕನ್ನಡದಲ್ಲಿ ಇದನ್ನು ಹೇಳ್ಬೋದು. ಮತ್ತೊಂದು ಔಟ್ಪುಟ್ ಯೂನಿಟ್, ಮತ್ತೊಂದು ಕಾಂಪೊನೆಂಟ್ ಯಾವುದು ಅಂತಂದರೆ ಔಟ್ಪುಟ್ ಯೂನಿಟ್, ಮತ್ತೊಂದು ಸಿ ಪಿ ಯುನಲ್ಲಿ ಸಿ ಯು ಅಥವಾ ಕಂಟ್ರೋಲ್ ಯೂನಿಟ್ ಅಂತ ಕರೀತಾರೆ. ALU ಇದನ್ನು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರೀತಾರೆ. ಇವೆರಡೂ ಸೇರಿ ಸಿ ಪಿ ಯು ಆಗುತ್ತೆ. ಸಿ ಪಿ ಯು ಒಂದು ಮತ್ತೊಂದು ಕಾಂಪೊನೆಂಟ್ ಆಫ್ ಕಂಪ್ಯೂಟರ್ ಆಗಿರುತ್ತೆ. ಇದೊಂದು ಕಾಂಪೊನೆಂಟ್. ನೆಕ್ಸ್ಟು ಪ್ರೈಮರಿ ಸ್ಟೋರೇಜ್ ಯೂನಿಟ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಯೂನಿಟ್, ಇವೆರಡನ್ನು ಸೇರಿಸಿ MU ಅಥವಾ ಮೆಮೊರಿ ಯೂನಿಟ್ ಅಂತ ಕರೀತಾರೆ. ಇದು 4ನೇ ಕಾಂಪೊನೆಂಟ್ ಆಗಿರುತ್ತೆ. ಹೀಗೆ ಒಟ್ಟು 4 ರೀತಿಯ ಕಾಂಪೊನೆಂಟ್ಸ್ಗಳು ಈ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಬರುತ್ತೆ ಸ್ನೇಹಿತರೆ. ಇವುಗಳು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಬೇಸಿಕ್ ಮಾಹಿತಿಯನ್ನು ಕೂಡ ಈಗ ನಾವು ತಿಳ್ಕೊಬಿಡೋಣ. ಅದರಲ್ಲಿ ಮೊದಲನೇದು ಇನ್ಪುಟ್ ಯೂನಿಟ್ ಇದೆಯಲ್ಲ, ಈ ಒಂದು ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಸಿ ಪಿ ಯುಗೆ ಡೇಟಾವನ್ನು ಇನ್ಪುಟ್ ಮಾಡುತ್ತೆ. ಸಿ ಪಿ ಯುಗೆ ಡೇಟಾವನ್ನು ಇನ್ಪುಟ್ ಮಾಡುವಂಥ ಕೆಲಸವನ್ನು ಇನ್ಪುಟ್ ಯೂನಿಟ್ ಮಾಡುತ್ತೆ. ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಪ್ರೋಸೆಸ್ ಆಗಿರುವಂಥ ಡೇಟಾ ಅಥವಾ ಪ್ರೋಸೆಸ್ ಆಗಿರುವಂಥ ಇನ್ಫಾರ್ಮೇಷನನ್ನು ಯೂಸರ್ಗೆ ಶೋ ಮಾಡುವಂಥ ಕೆಲಸವನ್ನು ಔಟ್ಪುಟ್ ಯೂನಿಟ್ ಮಾಡುತ್ತೆ. ನೆಕ್ಸ್ಟು ಸಿ ಪಿ ಯು ಒಳಗಡೆ ಬರುವಂಥ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಪಾರ್ಟ್ಸನ್ನು ಇದು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನೀವು ಗಮನಿಸ್ಬೋದು, ಇದು ಇನ್ಪುಟ್ ಯೂನಿಟನ್ನು ಕಂಟ್ರೋಲ್ ಮಾಡ್ತಾ ಇದೆ ಮತ್ತು ಔಟ್ಪುಟ್ ಯೂನಿಟನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಅದೇ ರೀತಿಯೇ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಇರ್ಬೋದು, ಇದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತು ALU ಅಥವಾ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಏನು ಕರಿತೀವಿ, ಇದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ಪ್ರೈಮರಿ ಸ್ಟೋರೇಜ್ ಯೂನಿಟ್ ಇದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಹೀಗೆ ಕಂಪ್ಯೂಟರ್ನ ಪ್ರತಿಯೊಂದು ಪಾರ್ಟ್ಸನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಸಿ ಪಿ ಯುನ ಮತ್ತೊಂದು ಪಾರ್ಟ್ ALU ಅಥವಾ ಇದನ್ನು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರೀತಾರೆ. ಇದು ಬೇಸಿಕಲಿ ಅಂದರೆ ಮೇಯ್ನಾಗಿ ಇದು 2 ರೀತಿಯ ಕೆಲಸವನ್ನು ಮಾಡುತ್ತೆ. ಒಂದು ಅರಿಥ್ಮೆಟಿಕ್ ಆಪರೇಷನ್ಸ್ಗಳನ್ನು ಮಾಡುತ್ತೆ, ಮತ್ತೊಂದು ಲಾಜಿಕಲ್ ಆಪರೇಷನ್ಸ್ಗಳನ್ನು ಮಾಡುತ್ತೆ. ಅರಿಥ್ಮೆಟಿಕ್ ಅಂದರೆ ಕನ್ನಡದಲ್ಲಿ ಅಂಕಗಣಿತ ಅಂತ ಹೇಳ್ಬೋದು, ಲಾಜಿಕಲ್ ಅಂತಂದರೆ ತಾರ್ಕಿಕ ವಿಚಾರಗಳು ಅಂತ ಹೇಳ್ಬೋದು. ಈ ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸ್ಗಳನ್ನು ಈ ಒಂದು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥ ಪ್ರೈಮರಿ ಸ್ಟೋರೇಜ್ ಯೂನಿಟ್,
ನೆಕ್ಸ್ಟ್ ಬರೋದು ಪ್ರೈಮರಿ ಸ್ಟೋರೇಜ್ ಯೂನಿಟ್. ಇದರಲ್ಲಿ ರ್ಯಾಮ್ ಮತ್ತು ರೋಮ್ ಬರುತ್ತೆ, ರ್ಯಾಮ್ ಆ್ಯಂಡ್ ರೋಮ್ ಬರುತ್ತೆ. ಇದರ ಕೆಲಸ ಏನು ಅಂತಂದರೆ ಕಂಪ್ಯೂಟರ್ಗೆ ಬೇಕಾಗಿರುವಂಥ ಡೇಟಾವನ್ನು ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದರೆ ಕಂಪ್ಯೂಟರ್ ಪ್ರೋಸೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಡೇಟಾವನ್ನು ಸ್ಟೋರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಪ್ರೈಮರಿ ಸ್ಟೋರೇಜ್ ಯೂನಿಟ್ ಮಾಡುತ್ತೆ. ನೆಕ್ಸ್ಟು ಸೆಕೆಂಡರಿ ಸ್ಟೋರೇಜ್ ಯೂನಿಟ್. ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಇದರಲ್ಲಿ ಹಾರ್ಡ್ ಡಿಸ್ಕ್ ಇರ್ಬೋದು ಅಥವಾ SSD ಇರ್ಬೋದು ಅಥವಾ ಪೆನ್ಡ್ರೈವ್ ಇರ್ಬೋದು, ಇದೆಲ್ಲನೂ ಬರುತ್ತೆ. ಇದ್ರ ಕೆಲಸ ಏನಂತಂದರೆ ಕಂಪ್ಯೂಟರ್ಗೆ ಬೇಕಾಗುವಂಥ ಡೇಟಾವನ್ನು ಪರ್ಮನೆಂಟಾಗಿ ಸ್ಟೋರ್ ಮಾಡುವಂಥ ಕೆಲಸವನ್ನು ಈ ಒಂದು ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಮಾಡುತ್ತೆ. ಸೊ ಬೇಸಿಕಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಬ್ಲಾಕ್ ಡಯಾಗ್ರಾಮ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಮತ್ತು ಈ ರೀತಿಯಾಗಿ ಅಂದರೆ ಇಲ್ಲಿವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ರೀತಿಯಾಗಿ ಈ ಒಂದು ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ ಕೆಲಸವನ್ನು ಮಾಡುತ್ತೆ. ಈಗ ನಾವು ಇಲ್ಲಿವರೆಗೂ ಮಾತಾಡಿದಂಥ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ CPU ಮತ್ತು ಮೆಮೊರಿ ಯೂನಿಟ್. ಇವುಗಳ ಬಗ್ಗೆ ಈಗ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಇನ್ಪುಟ್ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಯೂಸರ್ ಗಿವ್ಸ್ ಡೇಟಾ ಯೂಸಿಂಗ್ ಆನ್ ಇನ್ಪುಟ್ ಡಿವೈಸ್. ಈ ಒಂದು ಇನ್ಪುಟ್ ಯೂನಿಟಲ್ಲಿ ಯೂಸರ್ ಏನು ಮಾಡ್ತಾರೆ ಅಂತಂದರೆ ಇನ್ಪುಟ್ ಡಿವೈಸ್ನ ಮುಖಾಂತರ ಕಂಪ್ಯೂಟರ್ಗೆ ಡೇಟಾವನ್ನು ಇನ್ಪುಟ್ ಮಾಡ್ತಾರೆ. ನೀವಿಲ್ಲಿ ಗಮನಿಸ್ಬೋದು, ಒಂದು CPU ಇದ್ದರೆ ಯೂಸರ್ ಏನು ಮಾಡ್ತಾರೆ, ಇದಕ್ಕೆ ಇನ್ಪುಟ್ ಡಿವೈಸ್ನ ಮುಖಾಂತರ ಡೇಟಾವನ್ನು ಇನ್ಪುಟ್ ಮಾಡ್ತಾರೆ. ಡೇಟಾವನ್ನು ಇನ್ಪುಟ್ ಮಾಡ್ತಾರೆ. ಇಟ್ ಕನ್ವರ್ಟ್ಸ್ ಡೇಟಾ ಇಂಟು ಮಷೀನ್ ಲ್ಯಾಂಗ್ವೇಜ್. ಈ ಒಂದು ಇನ್ಪುಟ್ ಡಿವೈಸ್ ಮತ್ತೇನು ಮಾಡುತ್ತೆ ಅಂತಂದರೆ ಯೂಸರ್ ಅಥವಾ ಬಳಕೆದಾರ ಕೊಡುವಂಥ ಮಾಹಿತಿಯನ್ನು ಏನು ಮಾಡುತ್ತೆ, ಮಷೀನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಯಾಕೆ ಮಷೀನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ, ಕಂಪ್ಯೂಟರ್ಗೆ ನಮ್ಮ ರೀತಿ ABCD ಇರ್ಬೋದು ಅಥವಾ ಅ ಇರ್ಬೋದು, ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥ ಆಗೋದೇನಿದ್ರು 0 ಆ್ಯಂಡ್ 1 ಮಾತ್ರ. 0 ಆ್ಯಂಡ್ 1 ಮಾತ್ರ. ಇದನ್ನು ಬೈನರಿ ಫಾರ್ಮ್ ಅಂತ ಕೂಡ ಕರೀತಾರೆ. ಬೈನರಿ ಫಾರ್ಮ್ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಈ ಒಂದು ಬೈನರಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಮಷಿನ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ, ಯೂಸರ್ ಕೊಟ್ಟಿರುವಂಥ ಡೇಟಾವನ್ನು ಈ ಒಂದು ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ದ ಡೇಟಾ ಈಸ್ ಸೆಂಡ್ ಟು ದಿ CPU ಫಾರ್ ಪ್ರೊಸೆಸಿಂಗ್. ಈಗಾಗಲೇ ಕನ್ವರ್ಟ್ ಆಗಿರುವಂಥ ಡೇಟಾವನ್ನು ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ, CPUಗೆ ಸೆಂಡ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಪ್ರೊಸೆಸಿಂಗ್ಗೆ. ಅಂದರೆ ಈಗಾಗಲೇ ಕನ್ವರ್ಟ್ ಆಗಿರುವಂಥ ಡೇಟಾವನ್ನು ಪ್ರೊಸೆಸಿಂಗ್ಗೆ CPUಗೆ ಈ ಒಂದು ಇನ್ಪುಟ್ ಯೂನಿಟ್ ಸೆಂಡ್ ಮಾಡುತ್ತೆ. ಕೀಬೋರ್ಡ್, ಮೌಸ್, ಮೈಕ್ರೋಫೋನ್ ಇವೆಲ್ಲನೂ ಇನ್ಪುಟ್ ಡಿವೈಸಸ್ಗೆ ಉದಾಹರಣೆಗಳಾಗಿದೆ. ಇವುಗಳ ಬಗ್ಗೆ ನಾನು ಇನ್ಪುಟ್ ಡಿವೈಸಸ್ ಅನ್ನೋ ಮತ್ತೊಂದು ಟಾಪಿಕಲ್ಲಿ ಇನ್ಪುಟ್ ಡಿವೈಸಸ್ ಅನ್ನುವಂಥ ಮತ್ತೊಂದು ಟಾಪಿಕಲ್ಲಿ ತುಂಬ ಡೀಟೇಲಾಗಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಮಾಹಿತಿನ ತಿಳ್ಕೊಂಡಿರಿ. ಬೇಸಿಕಲಿ ಇನ್ಪುಟ್ ಯೂನಿಟನ್ನು ಕಂಪ್ಯೂಟರ್ಗೆ ಇನ್ಪುಟ್ ಮಾಡೋದಕ್ಕೆ ಅಂದರೆ ಡೇಟಾವನ್ನು ಇನ್ಪುಟ್ ಮಾಡೋದಕ್ಕೆ ಬಳಸ್ತಾರೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಮತ್ತೊಂದು ಕಾಂಪೊನೆಂಟ್ ಯಾವುದು ಅಂತಂದರೆ ಔಟ್ಪುಟ್ ಯೂನಿಟ್. ಇದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಟು ದಿ ಯೂಸರ್ ಫ್ರಮ್ ದಿ ಕಂಪ್ಯೂಟರ್. ಈ ಒಂದು ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಕಂಪ್ಯೂಟರ್ನಿಂದ ಬಳಕೆದಾರರಿಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಅಂತಂದರೆ CPU ಇರುತ್ತೆ ಅಲ್ವಾ, CPUಗೆ ಈಗ ಆಲ್ರೆಡಿ ಇನ್ಪುಟ್ ಯೂನಿಟಿಂದ ಏನು ಬಂದಿರುತ್ತೆ, ಡೇಟಾ ಬಂದಿರುತ್ತೆ. ಆ ಬಂದಿರುವಂಥ ಡೇಟಾವನ್ನು ಈಗಾಗಲೇ CPU ಏನು ಮಾಡಿರುತ್ತೆ, ಪ್ರೋಸೆಸ್ ಮಾಡಿರುವಂಥ ಡೇಟಾವನ್ನು ಈಗ ಕಂಪ್ಯೂಟರ್ ಏನು ಮಾಡುತ್ತೆ, ಔಟ್ಪುಟ್ ಡಿವೈಸ್ನ ಮುಖಾಂತರ ಬಳಕೆದಾರನಿಗೆ ಕೊಡುತ್ತೆ ಅಥವಾ ಯೂಸರ್ಗೆ ಕೊಡುತ್ತೆ. ಸೊ ಈ ಒಂದು ಕೆಲಸವನ್ನು ಔಟ್ಪುಟ್ ಯೂನಿಟ್ ಮಾಡುತ್ತೆ. ಅಂದರೆ ಕಂಪ್ಯೂಟರ್ ಪ್ರೋಸೆಸ್ ಮಾಡಿರುವಂತಹ ಡೇಟಾವನ್ನು ಬಳಕೆದಾರರಿಗೆ ಕೊಡುವಂಥ ಕೆಲಸವನ್ನು ಔಟ್ಪುಟ್ ಯೂನಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ಔಟ್ಪುಟ್ ಡಿವೈಸ್ಗೆ ಉದಾಹರಣೆನ ನೋಡೋದಾದರೆ ಪ್ರಿಂಟರ್ ಇರ್ಬೋದು, ಮಾನಿಟರ್ ಇರ್ಬೋದು, ಸ್ಪೀಕರ್ ಇರ್ಬೋದು, ಇವೆಲ್ಲನೂ ಔಟ್ಪುಟ್ ಡಿವೈಸ್ಗೆ ಉದಾಹರಣೆಯಾಗಿದೆ. ಇವುಗಳ ಬಗ್ಗೆ ನಾನು ಮುಂದೆ ಔಟ್ಪುಟ್ ಡಿವೈಸಸ್ ಈ ಔಟ್ಪುಟ್ ಡಿವೈಸಸ್ ಅನ್ನೋ ಟಾಪಿಕ್ ಬಂದಾಗ ಇವುಗಳ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಮಾಹಿತಿನ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಬೇಸಿಕಲಿ ಔಟ್ಪುಟ್ ಯೂನಿಟಲ್ಲಿ ಏನಾಗುತ್ತೆ ಅಂತಂದರೆ ಪ್ರೋಸೆಸ್ ಆಗಿರುವಂಥ ಡೇಟಾ ಯೂಸರ್ಗೆ ಶೋ ಆಗುತ್ತೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಮತ್ತೊಂದು ಕಾಂಪೊನೆಂಟ್ CPU ಬಗ್ಗೆ ತಿಳ್ಕೊಳ್ಳೋಣ. ಇದರ ಫುಲ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಲ್ಸೋ ಕಾಲ್ಡ್ ಆಸ್ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಈ ಒಂದು CPU ಏನಂತ ಕರೀತಾರೆ ಅಂತಂದರೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಇಟ್ ಪ್ರೋಸೆಸಸ್ ಡೇಟಾ ಆ್ಯಂಡ್ ಕಂಟ್ರೋಲ್ಸ್ ಆಲ್ ಆಪರೇಷನ್ಸ್. ಈ ಒಂದು CPU ಏನು ಮಾಡುತ್ತೆ ಅಂತಂದರೆ ಡೇಟಾವನ್ನು ಪ್ರೋಸೆಸ್ ಮಾಡೋದ್ರ ಜೊತೆಗೆ ಕಂಪ್ಯೂಟರ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಆಪರೇಷನ್ಸ್ಗಳನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಒಂದು CPU ಏನಂತ ಕರೀತಾರೆ ಅಂತಂದರೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೀತಾರೆ. ಹೇಗೆ ಮನುಷ್ಯನಲ್ಲಿರುವಂತಹ ಬ್ರೈನು ಮನುಷ್ಯನ ಇಡೀ ದೇಹವನ್ನು ಮತ್ತು ಅಂಗಾಂಗಗಳನ್ನು ಕಂಟ್ರೋಲ್ ಮಾಡುತ್ತೋ, ಅದೇ ರೀತಿಯೇ ಒಂದು ಬ್ರೈನ್ ಏನು ಮಾಡುತ್ತೆ, ಕಂಪ್ಯೂಟರ್ ಸಿಸ್ಟಮನ್ನು ಅಂದರೆ ಇಡೀ ಕಂಪ್ಯೂಟರ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಡೇಟಾವನ್ನು ಕೂಡ ಪ್ರೋಸೆಸ್ ಮಾಡುತ್ತೆ. ಸೊ ಹಾಗಾಗಿ ಒಂದು CPUಗೆ ಏನಂತ ಕರೀತಾರೆ ಅಂತಂದರೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೀತಾರೆ.
ಹೌ ಇಟ್ ವರ್ಕ್ಸ್. ಹಾಗಾದರೆ ಈ ಒಂದು CPU ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲಿಗೆ ಏನು ಮಾಡುತ್ತೆ ಅಂತಂದರೆ ರಿಸೀವ್ ಡೇಟಾ ಫ್ರಮ್ ಇನ್ಪುಟ್ ಡಿವೈಸ್. ಮೊದಲಿಗೆ ಏನು ಮಾಡುತ್ತೆ ಅಂತಂದರೆ ಇನ್ಪುಟ್ ಡಿವೈಸ್ನ ಮುಖಾಂತರ ಡೇಟಾವನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಇದು CPU ಆದರೆ ಈ CPU ಏನು ಮಾಡುತ್ತೆ, ಮೊದಲಿಗೆ ಇನ್ಪುಟ್ ಡಿವೈಸಿಂದ ಡೇಟಾವನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದರೆ ಪ್ರೋಸೆಸಸ್ ದಿ ಡೇಟಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನು ಮಾಡುತ್ತೆ ಅಂತಂದರೆ ರಿಸೀವ್ ಮಾಡ್ಕೊಂಡಿರೋಂಥ ಡೇಟಾವನ್ನು ಏನು ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ನೆಕ್ಸ್ಟು ಸೆಂಡ್ಸ್ ರಿಸಲ್ಟ್ಸ್ ಟು ದಿ ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಹಂತದಲ್ಲಿ ಇದೇನು ಮಾಡುತ್ತೆ ಅಂತಂದರೆ ಈಗಾಗಲೇ ಪ್ರೋಸೆಸ್ ಮಾಡಿರುವಂಥ ಡೇಟಾವನ್ನು ಔಟ್ಪುಟ್ ಡಿವೈಸ್ಗೆ ಸೆಂಡ್ ಮಾಡುತ್ತೆ. ಈ ರೀತಿಯಾಗಿ ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ CPU ಕೆಲಸವನ್ನು ಮಾಡುತ್ತೆ. CPU ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಅಂದರೆ CPUನ 2 ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಥವಾ ALU, ಮತ್ತೊಂದು ಕಂಟ್ರೋಲ್ ಯೂನಿಟ್ ಅಥವಾ ಇದನ್ನು CU ಅಂತ ಕರೀತಾರೆ. ಈಗ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು CPUನ ಪಾರ್ಟ್ ಆಗಿರುವ ALU ಅಥವಾ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಪರ್ಫಾರ್ಮ್ಸ್ ಅರಿಥ್ಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಇದನ್ನು ನಾನು ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಈ ಒಂದು ALU ಏನು ಮಾಡುತ್ತೆ ಅಂತಂದರೆ ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸ್ಗಳನ್ನು ಮಾಡುತ್ತೆ. ಕನ್ನಡದಲ್ಲಿ ಹೇಳೋದಾದರೆ ಅರಿಥ್ಮೆಟಿಕ್ ಅಂದರೆ ಅಂಕಗಣಿತ ಇರ್ಬೋದು, ಲಾಜಿಕಲ್ ಅಂದರೆ ತಾರ್ಕಿಕ ವಿಚಾರಗಳನ್ನು ನಿರ್ವಹಿಸುವ ಕೆಲಸವನ್ನು ALU ಮಾಡುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಅರಿಥ್ಮೆಟಿಕಲಿ ಅಡಿಷನ್ ಬರುತ್ತೆ, ಸಬ್ಸ್ಟ್ರಾಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ರೀತಿಯ ಲೆಕ್ಕಾಚಾರಗಳು ಬರುತ್ತೆ. ಮತ್ತು ಲಾಜಿಕಲ್ ಆಪರೇಷನ್ ಅಂತಂದರೆ ಗ್ರೇಟರ್ ದ್ಯಾನ್ ಇರ್ಬೋದು, ಲೆಸ್ ದ್ಯಾನ್ ಇರ್ಬೋದು, ಮತ್ತು ಈಕ್ವಲ್ ಟು ಇರ್ಬೋದು, ಈ ರೀತಿಯ ಲಾಜಿಕಲ್ ಆಪರೇಷನ್ಸ್ಗಳು ಬರುತ್ತೆ. ಇನ್ನು ನಿಮಗೆ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನಿಮಗೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕಂಪ್ಯೂಟರ್ಗೆ 2+3 ಎಷ್ಟು ಅಂತ ಕೊಟ್ಟರೆ ಅದು ನಿಮಗೆ 5 ಅಂತ ಆನ್ಸರನ್ನು ಕೊಡುತ್ತೆ ಅಲ್ವಾ. ಈ ಒಂದು 5 ಏನಾಗಿರುತ್ತೆ ಅಂದರೆ ಈ ಒಂದು ಆಪರೇಷನನ್ನು ಏನಂತ ಕರೀತಾರೆ, ಅರಿಥ್ಮೆಟಿಕ್ ಆಪರೇಷನ್ ಅಂತ ಕರೀತಾರೆ. ಈ ಒಂದು ಅರಿಥ್ಮೆಟಿಕ್ ಆಪರೇಷನ್ಗೆ ಉತ್ತರ ಕೊಡುವಂಥ ಕೆಲಸವನ್ನು ಯಾವ್ದು ಮಾಡ್ತು ಅಂತಂದರೆ ALU ಮಾಡ್ತು ಅಲ್ವಾ. ಅದೇ ರೀತಿಯೇ ನೀವೇನಾದರೂ ಈಸ್ 5 is greater than 3 ಅಂದರೆ 5 3ಕ್ಕಿಂತ ಜಾಸ್ತಿ ಇದೆಯಾ ಅಥವಾ 5 3ಕ್ಕಿಂತ ದೊಡ್ಡದಿದೆಯಾ ಅಂತ ನೀವು ಕಂಪ್ಯೂಟರ್ನ ಕೇಳಿದ್ರೆ ಅದು ಎಸ್ ಅನ್ನುವಂಥ ಆನ್ಸರನ್ನು ಕೊಡುತ್ತೆ. ಇದು ಒಂದು ಲಾಜಿಕಲ್ ಆಪರೇಷನ್ ಆಗಿರುತ್ತೆ. ಈ ಒಂದು ಲಾಜಿಕಲ್ ಆಪರೇಷನ್ಸ್ಗೆ ಉತ್ತರವನ್ನು ಕೊಡೋದು ಕಂಪ್ಯೂಟರ್ನ ಯಾವ ಭಾಗ ಅಂತಂದರೆ ಅದು ALU ಆಗಿರುತ್ತೆ. ಈ ರೀತಿಯಾಗಿ ಅರಿಥ್ಮೆಟಿಕ್ ಇರ್ಬೋದು ಅಂದರೆ ಅಂಕಗಣಿತಕ್ಕೆ ಸಂಬಂಧಿಸಿದಂಥ ಲೆಕ್ಕಾಚಾರ ಇರ್ಬೋದು, ಮತ್ತು ಲಾಜಿಕಲ್ ಇರ್ಬೋದು ಅಂದರೆ ತಾರ್ಕಿಕ ವಿಚಾರಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ALU ಮಾಡುತ್ತೆ. ಸೊ ಬೇಸಿಕಲಿ ಈ ಒಂದು ALU ಏನು ಮಾಡುತ್ತೆ ಅಂತಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡುತ್ತೆ. CPUನ ನೆಕ್ಸ್ಟ್ ಪಾರ್ಟ್ ಯಾವುದು ಅಂತಂದರೆ ಕಂಟ್ರೋಲ್ ಯೂನಿಟ್ ಅಥವಾ ಇದನ್ನು CU ಅಂತ ಕರೀತಾರೆ. ಇದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಇಟ್ ಈಸ್ ಲೈಕ್ ಎ ಟೀಚರ್ ಇನ್ ಎ ಕಂಪ್ಯೂಟರ್. ಈ ಒಂದು CU ಏನಪ್ಪ ಅಂತಂದರೆ ಒಂದು ಟೀಚರ್ ರೀತಿಯಾಗಿ ಕಂಪ್ಯೂಟರ್ನ ಒಳಗಡೆ ಕೆಲಸವನ್ನು ಮಾಡುತ್ತೆ. ಅಂದರೆ ಒಬ್ಬ ಟೀಚರ್ ಹೇಗೆ ಒಂದು ಕ್ಲಾಸನ್ನು ಕಂಟ್ರೋಲ್ ಮಾಡ್ತಾರೋ, ಒಂದು ಮಕ್ಕಳಿಗೆ ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು, ನೀನು ಬಾ, ನೀನು ಹೋಗು, ನೀನು ಓದು, ನೀನು ಬರಿ ಅಂತ ಹೇಗೆ ಇಡೀ ಒಂದು ಕ್ಲಾಸನ್ನು ಕಂಟ್ರೋಲ್ ಮಾಡ್ತಾರೋ ಅದೇ ರೀತಿ ಒಂದು ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಇಡೀ ಕಂಪ್ಯೂಟರ್ ಸಿಸ್ಟಮನ್ನೇ ಕಂಟ್ರೋಲ್ ಮಾಡುತ್ತೆ. ಅಂದರೆ ಅದು ಸಣ್ಣ ಪುಟ್ಟ ಟಾಸ್ಕಿಂದ ಹಿಡಿದು ಸಣ್ಣ ಪುಟ್ಟ ಆಪ್ರೇಷನ್ಸಿಂದ ಹಿಡಿದು ಪ್ರತಿಯೊಂದು ಪಾರ್ಟನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಕೂಡ ಅದೇ ಇದೆ, ಕಂಟ್ರೋಲ್ಸ್ ಆಲ್ ದಿ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಇದು ಕಂಪ್ಯೂಟರ್ನ ಪ್ರತಿಯೊಂದು ಪಾರ್ಟನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಬೇಸಿಕಲಿ ಒಂದು ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಕಂಪ್ಯೂಟರಲ್ಲಿ ಕಂಟ್ರೋಲ್ ಮಾಡುವಂಥ ಅಂದರೆ ಪ್ರತಿಯೊಂದು ಪಾರ್ಟ್ಸನ್ನು, ಪ್ರತಿಯೊಂದು ಆಪರೇಷನ್ಸನ್ನು, ಪ್ರತಿಯೊಂದು ಟಾಸ್ಕನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಈ ಒಂದು ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಆಫ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಈಸ್ ಮೆಮೊರಿ ಯೂನಿಟ್. ಇದನ್ನು MU ಅಂತ ಕೂಡ ಕರಿತೀವಿ. ಇದು ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಇಟ್ ಸ್ಟೋರ್ಸ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ಪ್ರೊಸೆಸಿಂಗ್. ಈ ಒಂದು ಮೆಮೊರಿ ಯೂನಿಟ್ನ ಮೇನ್ ಕೆಲಸ ಏನು ಅಂತಂದರೆ ಸ್ಟೋರ್ ಮಾಡ್ಕೊಳ್ಳೋದು. ಈ ಒಂದು ಮೆಮೊರಿ ಯೂನಿಟ್ ಅಥವಾ MU ಅಂತ ಏನು ಕರಿತೀವಿ, ಇದರ ಮೇನ್ ಕೆಲಸ ಏನಾಗಿರುತ್ತೆ ಅಂತಂದರೆ ಸ್ಟೋರ್ ಮಾಡ್ಕೊಳ್ಳೋದು. ಏನನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತಂದರೆ ಪ್ರೋಸೆಸಿಂಗ್ಗೆ ಬೇಕಾಗಿರುವಂತಹ ಡೇಟಾ ಇರ್ಬೋದು, ಅಥವಾ ಪ್ರೋಸೆಸಿಂಗ್ ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಅಥವಾ ಇದನ್ನು ಸೂಚನೆಗಳು ಅಂತ ಕರಿತೀವಿ. ಈ ಒಂದು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನು ಸ್ಟೋರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮೆಮೊರಿ ಯೂನಿಟ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಅಂದರೆ ಇದರಲ್ಲಿ ಏನೇನಿರುತ್ತೆ ಅಂತಂದರೆ ಪ್ರೈಮರಿ ಮೆಮೊರಿ ಇರುತ್ತೆ ಮತ್ತು ಸೆಕೆಂಡರಿ ಮೆಮೊರಿ ಇರುತ್ತೆ. ಈ ಒಂದು ಪ್ರೈಮರಿ ಮೆಮೊರಿನಲ್ಲಿ ರ್ಯಾಮ್ ಮತ್ತು ರೋಮ್ ಬರುತ್ತೆ. ಸೆಕೆಂಡರಿ ಮೆಮೊರಿನಲ್ಲಿ HDD ಅಂದರೆ ಹಾರ್ಡ್ ಡಿಸ್ಕ್ ಇರ್ಬೋದು, SSD ಇರ್ಬೋದು, ಅಥವಾ ಪೆನ್ ಡ್ರೈವ್ ಇರ್ಬೋದು, ಈ ರೀತಿಯ ಸ್ಟೋರೇಜ್ ಡಿವೈಸಸ್ಗಳು ಬರುತ್ತೆ. ಇವುಗಳ ಬಗ್ಗೆ ಅಂದರೆ ನಾನು ಈ ಒಂದು ಪ್ರೈಮರಿ ಮೆಮೊರಿ ಇರ್ಬೋದು ಅಥವಾ ಸೆಕೆಂಡರಿ ಮೆಮೊರಿ ಇರ್ಬೋದು, ಇವುಗಳ ಬಗ್ಗೆ ನಾನು ಒಂದು ಮೆಮೊರಿ ಅನ್ನುವಂಥ ಒಂದು ಟಾಪಿಕಲ್ಲಿ ತುಂಬ ಡೀಟೇಲಾಗಿ ಮಾತಾಡ್ತೀನಿ.
ಮೆಮೊರಿ ಎನ್ನುವಂಥ ಟಾಪಿಕಲ್ಲಿ ತುಂಬ ಡೀಟೇಲಾಗಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಸೊ ಬೇಸಿಕಲಿ ಮೆಮೊರಿ ಯೂನಿಟ್ ಏನು ಮಾಡುತ್ತೆ ಅಂತಂದರೆ ಪ್ರೊಸೆಸಿಂಗ್ಗೆ ಬೇಕಾಗಿರುವಂತಹ ಡೇಟಾ ಇರ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಇವುಗಳನ್ನು ಸ್ಟೋರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಈ ಒಂದು ಮೆಮೊರಿ ಯೂನಿಟ್ ಮಾಡುತ್ತೆ. ನೆಕ್ಸ್ಟ್ ಈಗ ನಾವು ಅದರ್ ಕಾಂಪೊನೆಂಟ್ಸ್ ಅಂದರೆ ಮತ್ತಷ್ಟು ಕಾಂಪೊನೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅದು ಮೈಕ್ರೋ ಪ್ರೊಸೆಸರ್ ಇರ್ಬೋದು, ಮದರ್ ಬೋರ್ಡ್ ಇರ್ಬೋದು ಅಥವಾ ಬಸ್ ಇರ್ಬೋದು, ಇವುಗಳ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಮೈಕ್ರೋ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಮೈಕ್ರೋ ಪ್ರೊಸೆಸರ್ ಬಗ್ಗೆ ಈಗಾಗಲೇ ನಾನು ಜನರೇಷನ್ ಆಫ್ ಕಂಪ್ಯೂಟರ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಮೈಕ್ರೋ ಪ್ರೊಸೆಸರ್ ಬಗ್ಗೆ ತಿಳಿಸಿದ್ದೀನಿ. ಅಂದರೆ ಈ ಒಂದು ಮೈಕ್ರೋ ಪ್ರೊಸೆಸರನ್ನು 4th ಜನರೇಷನಲ್ಲಿ ಕೋರ್ ಎಲಿಮೆಂಟ್ ಆಗಿ ಬಳಸ್ತಾ ಇದ್ರು. ಈ ಒಂದು ಮೈಕ್ರೋ ಪ್ರೊಸೆಸರ್ ಅಂದರೆ ಬೇರೆ ಏನಲ್ಲ, ಇದೊಂದು ಅಡ್ವಾನ್ಸ್ಡ್ IC ಚಿಪ್ ಆಗಿರುತ್ತೆ. ಇದೊಂದು ಅಡ್ವಾನ್ಸ್ಡ್ IC ಚಿಪ್ ಆಗಿರುತ್ತೆ. IC ಚಿಪ್ ಅಂತಂದರೆ ಇದನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ. ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು 3rd ಜನರೇಷನಲ್ಲಿ ಬಳಸ್ತಾ ಇದ್ರು. ಸೊ ಬೇಸಿಕಲಿ ಒಂದು ಮೈಕ್ರೋ ಪ್ರೊಸೆಸರ್ ಏನಾಗಿದೆ, ಅಡ್ವಾನ್ಸ್ಡ್ IC ಚಿಪ್ ಆಗಿದೆ. ಇಟ್ ಈಸ್ ಎ ಸ್ಮಾಲ್ ಎಲೆಕ್ಟ್ರಾನಿಕ್ ಚಿಪ್. ಇದೊಂದು ತುಂಬಾ ಚಿಕ್ಕದಾಗಿರುವಂಥ ಒಂದು ಎಲೆಕ್ಟ್ರಾನಿಕ್ ಚಿಪ್ ಆಗಿರುತ್ತೆ. ಇಟ್ ಕಂಟೈನ್ಸ್ CPU. ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಮೆದುಳು ಅಂತ ಏನು ಕರಿತೀವಿ CPU, ಈ ಒಂದು CPU ಎಲ್ಲಿರುತ್ತಪ್ಪ ಅಂತಂದರೆ ಈ ಒಂದು ಮೈಕ್ರೋ ಪ್ರೊಸೆಸರ್ನ ಒಳಗಡೆ ಇರುತ್ತೆ. ಫಸ್ಟ್ ಮೈಕ್ರೋ ಪ್ರೊಸೆಸರ್ ವಾಸ್ ಇಂಟೆಲ್ 4004. ಪ್ರಪಂಚದ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದು ಅಂತಂದರೆ ಅದು ಇಂಟೆಲ್ 4004 ಆಗಿರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಇದು ಇಂಟೆಲ್ ಅವರ ಮೈಕ್ರೋ ಪ್ರೊಸೆಸರ್ ಚಿಪ್ ಆಗಿದೆ. ಇದು ಫ್ರಂಟ್ ಸೈಡ್ ಮತ್ತು ಇದು ಬ್ಯಾಕ್ ಸೈಡ್ ಆಗಿದೆ. ಈ ರೀತಿಯಾಗಿ ಒಂದು ಮೈಕ್ರೋ ಪ್ರೊಸೆಸರ್ ನೋಡೋದಕ್ಕೆ ಕಾಣಿಸುತ್ತೆ ನಮಗೆ. ನೆಕ್ಸ್ಟ್ ಈಗ ನಾವು ಮದರ್ ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ದಿ ಮೇನ್ ಬೋರ್ಡ್ ಆಫ್ ದಿ ಕಂಪ್ಯೂಟರ್. ಅಂದರೆ ಈ ಒಂದು ಮದರ್ ಬೋರ್ಡ್ ಅನ್ನುವಂಥದ್ದು ಕಂಪ್ಯೂಟರ್ನ ಒಂದು ಮುಖ್ಯವಾದ ಬೋರ್ಡ್ ಆಗಿರುತ್ತೆ. ಇಟ್ ಕನೆಕ್ಟ್ಸ್ ಆಲ್ ದಿ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್. ಇದೇನು ಮಾಡುತ್ತಪ್ಪ ಅಂತಂದರೆ ಕಂಪ್ಯೂಟರ್ನ ಪ್ರತಿಯೊಂದು ಪಾರ್ಟ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಮದರ್ ಬೋರ್ಡ್ ಅಂತ ಕರೀತಾರೆ ಇದಕ್ಕೆ. ಈ ಒಂದು ಮದರ್ ಬೋರ್ಡ್ ಏನು ಮಾಡುತ್ತೆ, ಕಂಪ್ಯೂಟರ್ನ ಪ್ರತಿಯೊಂದು ಪಾರ್ಟ್ಸನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲಿ ನೀವು ಮೈಕ್ರೋ ಪ್ರೊಸೆಸರ್ ಹಾಕ್ಬೋದು, ಇಲ್ಲಿ ನೀವು ರ್ಯಾಮ್ ಹಾಕ್ಬೋದು, ಇಲ್ಲಿ ನೀವು CMOS ಬ್ಯಾಟ್ರಿಯನ್ನು ಹಾಕ್ಬೋದು, ಮತ್ತು ಇದರಲ್ಲಿ ಸಾಕಷ್ಟು ಸರ್ಕ್ಯೂಟ್ಸ್ಗಳು ಕೂಡ ಇದೆ. ಮತ್ತು ಇದರಲ್ಲಿ ನೀವು ಎಕ್ಸ್ಟರ್ನಲ್ ಡಿವೈಸಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ಮದರ್ ಬೋರ್ಡ್ ಏನು ಮಾಡುತ್ತಪ್ಪ ಅಂತಂದರೆ ಕಂಪ್ಯೂಟರ್ನ ಪ್ರತಿಯೊಂದು ಪಾರ್ಟನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಟ್ ಹ್ಯಾಸ್ ಪೆರಿಪಿರಲ್ ಕಾಂಪೊನೆಂಟ್ಸ್ ಇಂಟರ್ ಕನೆಕ್ಟ್ ಸ್ಲಾಟ್, ಅಥವಾ ಇದನ್ನು PCI ಸ್ಲಾಟ್ ಅಂತ ಕರಿತೀವಿ. PCI ಸ್ಲಾಟ್ ಅಂತ ಕರಿತೀವಿ. ಈ ಒಂದು PCI ಸ್ಲಾಟ್ ಎಲ್ಲಿರುತ್ತಪ್ಪ ಅಂತಂದರೆ ಮದರ್ ಬೋರ್ಡಲ್ಲಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದಕ್ಕೆ PCI ಸ್ಲಾಟ್ ಅಂತ ಕರೀತಾರೆ. ಇದರಲ್ಲಿ ಸಾಕಷ್ಟು ಪೋರ್ಟ್ಸ್ಗಳಿರುತ್ತೆ. ಈ ಒಂದು ಪೋರ್ಟ್ಸ್ಗಳ ಮುಖಾಂತರ ನಾವು ಎಕ್ಸ್ಟರ್ನಲ್ ಡಿವೈಸಸ್ಗಳನ್ನ ಕನೆಕ್ಟ್ ಮಾಡ್ಬೋದು. ಅಂದರೆ ಮೌಸ್ ಇರ್ಬೋದು, ಮಾನಿಟರ್ ಇರ್ಬೋದು, ಅಥವಾ ಕೀಬೋರ್ಡ್ ಇರ್ಬೋದು, ಅಥವಾ ನೆಟ್ವರ್ಕ್ ಕೇಬಲ್ ಇರ್ಬೋದು, ಅಥವಾ ಮೈಕ್ರೋಫೋನ್ ಇರ್ಬೋದು. ಈ ರೀತಿಯಾಗಿ ಎಕ್ಸ್ಟರ್ನಲ್ ಡಿವೈಸಸ್ಗಳನ್ನು ಈ ಒಂದು ಪೋರ್ಟ್ಗಳ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದಾಗಿರುತ್ತೆ. ಕೊನೆಯದಾಗಿ ನಾವು ಬಸ್ ಅನ್ನುವಂಥ ಒಂದು ಕಾಂಪೊನೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಕ್ಯಾರೀಸ್ ಡೇಟಾ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಟು ಅನದರ್. ಅಂತಂದರೆ ಈ ಒಂದು ಬಸ್ ಏನು ಮಾಡುತ್ತಪ್ಪ ಅಂತಂದರೆ ಕಂಪ್ಯೂಟರ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಡೇಟಾವನ್ನು ಕ್ಯಾರಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂತಂದರೆ ನೀವು CPU ಇಂದ ಡೇಟಾವನ್ನು ಔಟ್ಪುಟ್ ಡಿವೈಸ್ಗೆ ತಗೊಂಡೋಗೋದಿರ್ಬೋದು, ಅಥವಾ ಇನ್ಪುಟ್ ಡಿವೈಸಿಂದ ಡೇಟಾವನ್ನು CPUಗೆ ತಗೊಂಡೋಗೋದಿರ್ಬೋದು. ಈ ರೀತಿಯಾಗಿ ಈ ಬಸ್ ಏನು ಮಾಡುತ್ತೆ ಅಂತಂದರೆ ಒಂದು ಪಾರ್ಟಿಂದ ಮತ್ತೊಂದು ಪಾರ್ಟ್ಗೆ ಡೇಟಾವನ್ನು ಕ್ಯಾರಿ ಮಾಡುತ್ತೆ. ಹೇಗೆ ನಮ್ಮ ದೇಹದಲ್ಲಿ ಇರುವಂಥ ನರನಾಡಿಗಳು ರಕ್ತವನ್ನು ಒಂದು ಪಾರ್ಟಿಂದ ಮತ್ತೊಂದು ಪಾರ್ಟ್ಗೆ ಸಾಗಾಣಿಕೆ ಮಾಡುತ್ತೋ, ಅದೇ ರೀತಿಯಾಗಿ ಈ ಒಂದು ಬಸ್ ಏನು ಮಾಡುತ್ತೆ ಅಂತಂದರೆ ಡೇಟಾವನ್ನು ಈ ಒಂದು ಕಂಪ್ಯೂಟರ್ನಲ್ಲಿ ಕ್ಯಾರಿ ಮಾಡುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಕಂಪ್ಯೂಟರ್ ಯಾವ ರೀತಿಯಾಗಿ ವಿನ್ಯಾಸಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಅದರ ಕಾಂಪೊನೆಂಟ್ಸ್ಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ನಿಮಗೇನಾದರೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಟಾಪಿಕ್ ಆಗಿ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದನ್ನು ಕನ್ನಡದಲ್ಲಿ ಇನ್ಪುಟ್ ಸಾಧನ ಮತ್ತು ಔಟ್ಪುಟ್ ಸಾಧನ ಅಂತ ಕರೀತಾರೆ. ಇವುಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.